ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಈ ನಮ್ಮ ಲೀಡರ್ಸು ಬರಗಾಲ ಬಂದ್ರು ಫೈಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಮಳೆ ಬಂದ್ರು ಕಚ್ಚಾಡ್ತಾರೆ, ಕಾಚಾ ಕಾಚಾ ಅಂತ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ನೀವೆಲ್ಲ ಟೇಕ್ ಇಟ್ ಈಸಿ. ಜಸ್ಟ್ ನೋಡಿ ಮ್ಯಾನಲ್ಲಿ ಇವತ್ತಿನ ನಮ್ಮ ರೌಂಡ್ಸ್ನಲ್ಲಿ ಬೈಟ್ಸ್ ಅಂಡ್ ಸಾಂಗ್ ಮಿಕ್ಸ್ ಮಾಡ್ಕೊಂಡು ನಿಮಗೋಸ್ಕರ ಮಿಕ್ಸ್ ಮಸಾಲ ರೆಡಿ ಮಾಡಿದ್ದೀನಿ ಮ್ಯಾನ್. ನೀವು ಜಸ್ಟ್ ನೋಡಿ ಎಂಜಾಯ್ ಮಾಡಿ. ಏನ್ರಿಪ್ಪ ನಮ್ಮ ಎಟ್ಟಿಜಿ ಇಲ್ಲಿ ಅದಾರೆ. ಓಕೆ ಸ್ಟಾಪ್ ಸ್ಟಾಪ್. ಎಟ್ಟಿಜಿ ಮತ್ತೇನ್ರಿಪ್ಪ ವಿಶೇಷತೆ? ಯಡಿಯೂರಪ್ಪ ಬರಗಾಲ ಅಂತೇಳಿ 10 ಜಿಲ್ಲೆ ಪ್ರವಾಸ ಮಾಡಕ್ ಮುಂಚೆ ಇಲ್ಲಿ ರಾಜ್ಯದಲ್ಲಿ ಬರಗಾಲ ಇದೆ ಅಂತೇಳಿ ಪ್ರತಿಪಕ್ಷಗಳಿಗೆ ನೆನಪಾಗ್ಲಿಲ್ಲ. ಕರೆಕ್ಟ್ ಬಿಡ್ರಿ. ಏನಾಯ್ತು ಇವಾಗ? ಆದ್ರೆ ಯಡಿಯೂರಪ್ಪ ಒಟ್ಟ ಮೇಲೆ ಟೀಕೆ ಮಾಡ್ತಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗಲೂ ಟೀಕೆ ಮಾಡಿದ್ರು, ಮುಖ್ಯಮಂತ್ರಿ ಸ್ಥಾನ ಇಳಿದ ಮೇಲೂ ಟೀಕೆ ಮಾಡಿದ್ರು. ಅವ್ರಿಗೆ ಭಯ, ಯಡಿಯೂರಪ್ಪನ ಭೂತ ಅವ್ರಿನ್ನೂ ಕಾಡ್ತಾ ಇದೆ. ಏನಂದ್ರಿ? ಒಂದ್ ಸೆಕೆಂಡ್ ರಿಪೀಟ್ ಪ್ಲೀಸ್. ಭಯ, ಯಡಿಯೂರಪ್ಪನ ಭೂತ ಅವ್ರಿನ್ನೂ ಕಾಡ್ತಾ ಇದೆ. ಭಯ, ಯಡಿಯೂರಪ್ಪನ ಭೂತ ಅವ್ರಿನ್ನೂ ಕಾಡ್ತಾ ಇದೆ. ಓ ಹಂಗ? ಆದ್ರೆ ನಾನು ಇದಕ್ಕೇನು ಮಾಡಕ್ ಬರೋದಿಲ್ಲ. ಓಕೆ ಸ್ಟಾಪ್ ಸ್ಟಾಪ್. ಸಿದ್ದು ಬಾಯ್ ಏನ್ರಿ ಎಟ್ಟಿಜಿ ಹಿಂಗ್ ಹೇಳಿದ್ರು? ಅವ್ರಿಗೆ ಅವರೇ ಭೂತ ಅಂತ ಒಪ್ಪಿಡಿದಾರಲ್ಲ. ಹೌದು, ಅವ್ರು ಭೂತ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಜೈಲ್ಗೆ ಹೋದ್ಮೇಲೆ ಪಾಪ ಅವ್ರು ಹೆಂಗೆ ಉಳ್ಕೊತಾರೆ? ಏನಂದ್ರಿ? ಭೂತನೇ. ಒಬ್ಬ ಮುಖ್ಯಮಂತ್ರಿಯಾಗಿ 24 ದಿನ ಜೈಲ್ಗೆ ಹೋಗ್ಬಿಟ್ಟು ಭೂತ ಆಗ್ಬಿಟ್ಟವ್ರೆ ಅವರು. ಭೂತ ಆಗ್ಬಿಟ್ಟವ್ರೆ ಅವರು. ಭೂತ ಆಗ್ಬಿಟ್ಟವ್ರೆ ಅವರು. ಅಲ್ರಿ ಮತ್ತ ನೀವು? ನಾವೆಲ್ಲ ಮನುಷ್ಯರಪ್ಪ, ಮನುಷ್ಯರಪ್ಪ, ಮನುಷ್ಯರಪ್ಪ. ಅವ್ರು ಭೂತ ಅಂತ ಹೇಳ್ಕೊಂಡ್ರ? ಹ್ಞೂನ್ರಿ. ನಾನಂತೂ ಮನುಷ್ಯ, ಇವರು ಮನುಷ್ಯರು, ಇವರು ಮನುಷ್ಯರು, ಅವರು ಮನುಷ್ಯರು, ಅವರು ಮನುಷ್ಯರು, ಅವರು ಮನುಷ್ಯರು. ನಾವು ಭೂತಗಳಾಗಲ್ಲ ನಾವು. ಅಲ್ರಿ ಮತ್ತ ನೀವ್ಯಾಕ ಅವ್ರು ಕಾಲು ಹಿಡಿತೀರಿ ಪದೇ ಪದೇ? 1 ವರ್ಷ ಎಲ್ಲೂ ಹೋಗ್ಲಿಲ್ಲ. ಈಗ ಇದ್ದಕ್ಕಿದ್ದಾಗಲೇ ನಾನು ಬರ ವೀಕ್ಷಣೆ ಮಾಡ್ತೀನಿ, ಸರ್ಕಾರಕ್ಕೆ ವರದಿ ಕೊಡ್ತೀನಿ, ಜನರ ಕಷ್ಟ ಪರಿಹಾರ ಮಾಡ್ತೀನಿ. ಯಾರಿವರು? 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 1 2 3 ಎಡ್ಡಿ ನಾನೇನ, ಕರುನಾಡ ಕೆಂಗು ನಾನೇನ, ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗು. ಈಸ್ ಜಸ್ಟ್ ಲೈಕ್ ಈಸ್ ಆಲ್ಸೋ ಒನ್ ಆಫ್ ದಿ MLAs ಅಷ್ಟೇ. ಒಬ್ಬ MLA ಅವರು. ಇವ್ರಿಗೇನು ಅಧಿಕಾರ ಇದೆ? ಇವ್ರಿಗೇನು ಅಧಿಕಾರ ಇದೆ? ಅಧಿಕಾರ ಇದ್ದಾಗ ಮಾಡಲಿಲ್ಲ. ರಾಜ್ಯದಲ್ಲೇ ರಾಜ ನಾನು, ನನಗೆ ಯಾವ ಹಂಗಿದೆ. ಇದು ಒಂದು ರಾಜಕೀಯ ನಾಟಕ, ಬೂಟಾಟಿಕೆ ಮತ್ತು ಪೊಲಿಟಿಕಲಿ ಮೋಟಿವೇಟೆಡ್ ಪ್ರವಾಸ ಅವ್ರು ಮಾಡ್ತಾ ಇರೋದು. ಓಕೆ ಸ್ಟಾಪ್ ಸ್ಟಾಪ್. ಬಾಸು ಏನ್ರಿಪ್ಪ ನೀವೇನು ಹೇಳ್ತೀರಿ? ಸಿದ್ದರಾಮಯ್ಯ ನಾಲ್ಗೆ ಹಿಡಿತಾನೆ ಇಲ್ಲ. ಬಹುಶಃ ಎಲೆಬಿಲ್ಲದ ನಾಲ್ಗೆ ಅಂತ ಮಾತಾಡಿದ್ರೆ, ಎಲೆಬಿಲ್ಲದ ನಾಲ್ಗೆ ಅಂತ ಮಾತಾಡಿದ್ರೆ, ಎಲೆಬಿಲ್ಲದ ನಾಲ್ಗೆ ಅಂತ ಮಾತಾಡಿದ್ರೆ ಅದನ್ನ ಭಗವಂತ ಮೆಚ್ಚಲ್ಲ, ಜನನ ನೋಡ್ತಾ ಇದ್ದಾರೆ. ಏನು ಅವ್ರ ಹೊರಟು ಭಾಷೆ, ಅವ್ರ ಮಾತು, ಸಂಸ್ಕೃತಿ ಯಾವ ರೀತಿ ದುರಂಕಾರ 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 ಉದ್ದಟತನ ಮಾತು. ಯಡಿಯೂರಪ್ಪನ ಬಗ್ಗೆ ಜೈಲಿಗೆ ಹೋಗಿದ್ರು, ಅವ್ರ ಜನಪ್ರಿಯತೆ ಐತರ ಅಂತ ಟೆಸ್ಟ್ ಮಾಡಕ್ ಹೋಗಿದ್ರೆ ಅಂತ ಹೇಳಿದ್ರು. ಓಕೆರಪ್ಪ. ಸೇಮ್ ಸ್ಮೈಲ್ ಗೌಡ್ರ ಏನ್ರಿ ತಾವೇನು ಹೇಳ್ತೀರಿ? ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ತಾನೇ ಎಲ್ಲವನ್ನ ಹೇಳಿದ್ದಾರೆ. ಎಲ್ಲವನ್ನ ಪ್ರೊಸೆಸ್ ಅಲ್ಲಿ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇದನ್ನು ನಾವು ಸುಸೂತ್ರವಾಗಿ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಈಗಾಗಲೇ ಅವರು ಉಲ್ಲೇಖ ಮಾಡಿದ್ದಾರೆ. ಸಿದ್ದು ಬರಲಿ ಕುಮ್ಮಿಗೆ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಓಕೆ ಸ್ಟಾಪ್ ಸ್ಟಾಪ್. ಕುಮ್ಸ್ ಬ್ರದರ್ ಏನ್ರಿ ಬೆಂಗಳೂರು ಗಪ್ಪು ವಾಸನೆ ಹೊಡಿತೈತಲ್ಲ? ಇಲ್ಲಿ ಕಸದ ತೊಟ್ಟಿನಲ್ಲಿ ಕಸ ತುಂಬ್ಕೊಂಡ್ ಬಿದ್ದಿದ್ರೆ ಅದ್ಯಾವುದೋ ಕಾರ್ಪೊರೇಷನ್ ಸಮುದಾಯ ಭವನದಲ್ಲಿ ಬಾಡ್ನೂಟ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಧಿಕಾರಿಗಳು. ಇಂತಹ ಲೀಡರ್ಗಳು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ರೈತರಿಗೆ ಬರಗಾಲದ ಚಿಂತೆ, ಬೆಂಗಳೂರು ಶಾಂತಿನಗರದಲ್ಲಿರೋರಿಗೆ ಸಿಕ್ಕಾಪಟ್ಟೆ ಮಳೆ ಬಂದ್ರೆ ಚಿಂತೆ. ಬಟ್ ಈ ನಮ್ಮ ಲೀಡರ್ಸ್ಗಳಿಗೆ ಮಾತ್ರ ಮುಂದಿನ ಎಲೆಕ್ಷನ್ ಅದ್ದೇ ಚಿಂತೆ ಕಾಂತ, ಮುಂದಿನ ಎಲೆಕ್ಷನ್ ಅದ್ದೇ ಚಿಂತೆ. ಅದಕ್ಕೋಸ್ಕರ ನಾವು ಇವಾಗ ಗಪ್ ಚುಪ್ ಆಗಿ ನನ್ನ ಕಾರ್ ಹತ್ಕೊಂಡು ದಾಂಡೇಲಿಗೆ ಹೋಗಿ ದೊಂಡು ಮೆಣಸಿನಕಾಯಿ ಬಜ್ಜಿ ತಿನ್ಕೊಂಡು ಸಖತ್ತಾಗಿ ಮಜಾ ಮಾಡ್ಕೊಂಡ್ ಬರೋಣ. ನೋಡಿ ಕಾಂತ, ನೋಡಿ ನೋಡಿ ನೋಡಿ.